ತಾಲೂಕಿನಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಯೋಜನೆಗಳ ನಾಗಾಲೋಟವನ್ನ ಸಹಿಸದ ಅಭಿವೃದ್ಧಿಯ ಅರ್ಥವನ್ನೇ ಅರಿಯದ ವಿರೋಧಿಗಳು ಇಲ್ಲಸಲ್ಲದ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರೂ ಆದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ಹೆಸರೆಳೆದೆಯೇ ಮಾಜಿ ಶಾಸಕರಾದ ಅನ್ನದಾನಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಳವಳ್ಳಿ ತಾಲೂಕಿನ ದೊಡ್ಡೇಗೌಡನಕೊಪ್ಪಲು ಗ್ರಾಮದಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ನೂತನ ಮೌಲಾನ್ ಆಜಾದ್ ಮಾದರಿ ಶಾಲೆಯ ಕಟ್ಟಡಕ್ಕೆ ಶನಿವಾರ ಮಧ್ಯಾಹ್ನ 3:30 ಸಮಯದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಅಧಿಕಾರಾವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಸದೆ ಹೆದ್ದಾರಿ ದರೋಡೆ ಮಾಡಿಸುತ್ತಾ ಹೆಣ್ಣು ಭ್ರೂಣ ಹತ್ಯೆಗೆ ಕುಮ್ಮಕ್ಕು, ಮಳವಳ್ಳಿಯನ್ನ ಲೂಟಿಕೋರರ ಜೂಜುಕೋರರ ದಂಧೆ ಮಾಡಲು ಬಿಟ್ಟು ಕೊಟ್ಟಿದ್ದವರು ಈಗ ಮಳವಳ್ಳಿಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಬೊಬ್ಬೆ ಹೊಡಿತಾ ಇದ್ದಾರೆ ಎಂದು ಮಾಜಿ ಶಾಸಕರಿಗೆ ತಿರುಗೇಟು ನೀಡಿದ ಅವರು, ವೈಯಕ್ತಿಕ ವಿಚಾರಗಳಿಗೆ ನಡೆದ ಕೊಲೆಯಿಂದ ತಾಲೂಕಿನ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಎಂದು ಹೇಳುವುದು ಹಾಸ್ಯಾಸ್ಪದ ಎಂದು ಟೀಕಿಸಿದ್ದಾರೆ. ಈಗಾಗಲೇ 300 ಕೋಟಿ ವೆಚ್ಚದಲ್ಲಿ ನಾಲೆಗಳ ಆಧುನೀಕರಣ ನಡೆಸಿದ್ದು, ಇನ್ನು 250 ಕೋಟಿ ವೆಚ್ಚದಲ್ಲಿ ನಾಲೆಗಳ ಆಧುನೀಕರಣ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ವಿರೋಧಿಗಳು ಉರುಳಾಡುವಂತಹ ರಸ್ತೆಗಳ ಕಾಮಗಾರಿ ನಡೆದಿದೆ. ಇಂತಹ ವ್ಯರ್ಥ ಟೀಕೆಗಳಿಗೆ ವಿರಾಮ ಹಾಕಿ ಅಭಿವೃದ್ಧಿಯತ್ತ ಗಮನ ನೀಡಿರುವಾಗ ಜನ ಮರೆತು ಬಿಡುತ್ತಾರೆ ಎಂಬ ಕಾರಣಕ್ಕೆ ತನ್ನ ವಿರುದ್ಧ ಅನಗತ್ಯ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಮರ್ಮೂಲ್ ನಿರ್ದೇಶಕರಾದ ಆನಂದ ವಿಶ್ವಾಸ, ಕೃಷ್ಣೇಗೌಡ, ಟಿಎಪಿಸಿಎಂಸ್ ಅಧ್ಯಕ್ಷರಾದ ಲಿಂಗರಾಜು, ನಿರ್ದೇಶಕರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೂ ಆದ ಕೆ ದೇವರಾಜು, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಹೇಮಾವತಿ, ಉಪಾಧ್ಯಕ್ಷ ಮಾದನಾಯ್ಕ, ಪರಮೇಶ್, ವೆಂಕಟೇಶ್, ನಾಗೇಂದ್ರ ಸೇರಿದಂತೆ ಹಲವಾರು ಮುಖಂಡರು ಈ ವೇಳೆ ಹಾಜರಿದ್ದರು. ನಂತರ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ 20 ಲಕ್ಷದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ನೂತನ ಕಟ್ಟಡ ಕಾಮಗಾರಿಗೆ ಸಹ ಚಾಲನೆಯನ್ನ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಡ್ಯ. ಮಳವಳ್ಳಿಯ ಲೂಟಿಕೋರರ ದಂಧೆ ಮಾಡಿ ಜೂಜುಗೋರರ ದಂಧೆ ಮಾಡಿದಂಥವ್ರಿಗೆ ಈ ಅಭಿವೃದ್ಧಿಯ ನಾಗಾಲೋಟವನ್ನು ನೀವು ಹಂಚಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ನಾಲಾ ಆಧುನೀಕರಣಕ್ಕೆ ಈಗ 300 ಕೋಟಿದು ಟೆಂಡರ್ ಆಗ್ತಾ ಇದೆ. ಈಗಾಗಲೇ ಸುಮಾರು 250 ಕೋಟಿದು ಕಾಮಗಾರಿ ಮಾಡಿಸಿದ್ದೀನಿ. ರಸ್ತೆಗಳನ್ನು ಬಂದು ಸ್ವಲ್ಪ ಉರುಳಾಡಕ್ಕೆ ಹೇಳಿ ಬೇರೆ ಕಡೆ ಹೋಗೋದು ಟೀಕೆ ಮಾಡಬೇಕಾದ್ರೆ ನಿನ್ನೆ ಮಳವಳ್ಳಿನಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಯಾವ ಕಾರಣಕ್ಕೆ ವೈಯಕ್ತಿಕ ವಿಚಾರಗಳಲ್ಲಿ ಅಣ್ಣ ತಮ್ಮನ ಮರ್ಡರ್ ಮಾಡಿದ್ರೆ, ಯಾವುದೋ ಹುಡುಗಿ ವಿಚಾರದಲ್ಲಿ ಇಬ್ಬರು ಕಿತ್ತಾಡಿದ್ರೆ, ವೈಯಕ್ತಿಕ ವಿಚಾರದಲ್ಲಿ ಮರ್ಡರ್ಗಳು ನಡೆದ್ರೆ, ಲಾಂಗು ಮಚ್ಚಿಡ್ಕೊಂಡು ರೌಡಿಸಮ್ ನಡೆದಿಲ್ಲ ಮಳವಳ್ಳಿನಲ್ಲಿ. ಈ ಎಲ್ಲ ವಿಚಾರಗಳನ್ನ ನಾನು ಗಮನಿಸ್ತಾ ಇದ್ದೀನಿ. ಸ್ವಲ್ಪ ವಿರಾಮವಾಗಿರೋದು ಒಳ್ಳೆಯದು. ವಿರಾಮವಾಗಿರೋದಾಗ ಅದು ತೆವಲಿಗೋಸ್ಕರ ಮಾತಾಡೋದು ಸರಿಯಲ್ಲ ಅನ್ನೋದನ್ನ ಹೇಳ್ತೀನಿ. ಯಾವುದಾವುದೋ ವಿಚಾರಕ್ಕೆ, ನನ್ನ ಅಧಿಕಾರದ ಜವಾಬ್ದಾರಿ ವಿಚಾರಕ್ಕೆ ಮಾತಾಡೋದು ಅಥವಾ ಮಳವಳ್ಳಿ ವಿಚಾರಕ್ಕೆ ಮಾತಾಡೋದು ಇದ್ದರೆ, ಹೋಲಿಕೆ ಕೊಟ್ಟು ಮಾತಾಡೋದಿದ್ರೆ ಸವಾಲಾಗ್ತದೆ. ಅದು ಬಿಟ್ಬಿಟ್ಟು ಹೋಲಿಕೆ ಇಲ್ದೇ ಸುಮ್ಮನೆ ಜನ ಮರ್ತೋಯ್ತಾರೆ ಅಂತ ಮಾತಾಡೋದು ಬೇಡ. ನಾನು ಸಾಂದರ್ಭಿಕವಾಗಿದ್ದನ್ನು ಹೇಳಿದ್ದೀನಿ. ಅಭಿವೃದ್ಧಿ ನನ್ನ ಉದ್ದೇಶ. ನನ್ನ ಜನ ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು ಅವರ ಭಾವನೆಗಳನ್ನು ಬದಲಾವಣೆ ಮಾಡಲಿಕ್ಕೆ. ಅದು ನೀರಾವರಿ ಇರಲಿ, ರಸ್ತೆ ಇರಲಿ, ಮನೆಗಳಿರಲಿ, ವಿದ್ಯುತ್ ವಿಚಾರದಲ್ಲಿರಲಿ, ಶಾಲೆಗಳ ವಿಚಾರದಲ್ಲಿರಲಿ, ಆಸ್ಪತ್ರೆ ವಿಚಾರದಲ್ಲಿರಲಿ, ವಿಶೇಷ ಶಾಲೆಗಳ ವಿಚಾರದಲ್ಲಿರಲಿ, ವಿನೂತನವಾದಂಥ ಹಲವಾರು ಯೋಜನೆಗಳನ್ನು ನಾನು ಮಳವಳ್ಳಿಯಲ್ಲಿ ಮಾಡಿದ್ದೀನಿ. ಆ ವಿಚಾರಗಳನ್ನ ಒಪ್ಪಿದರೆ ಸಂತೋಷ, ಒಪ್ಪಲಿಲ್ಲ ಅಂದರೂ ಸಂತೋಷ. ಆದರೆ ಟೀಕೆ ಮಾಡಬೇಕಾದ್ರೆ ಹೋಲಿಕೆ ಕೊಟ್ಟು ಟೀಕೆ ಮಾಡಲಿ, ಯಾರು ಬೇಕಾದರೂ ಅನ್ನೋದನ್ನು ತಿಳಿಸ್ತೀನಿ. ಚಾಲನೆಯಲ್ಲಿರ್ತಕ್ಕಂಥ ಮೌಲಾನಾ ಆಜಾದ್ ಶಾಲೆ, ಅದಕ್ಕೆ ಸುಮಾರು 5 ಕೋಟಿ ವೆಚ್ಚದಲ್ಲಿ ಇವತ್ತು ಇಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ನೂತನವಾದಂಥ ಕಟ್ಟಡದ ಹಾಗೆ ಶೆಟ್ಟಳ್ಳಿಯಲ್ಲಿ ಇವತ್ತು 3 ಕಾಮಗಾರಿಗಳನ್ನ ಇವತ್ತು ಮಾಡ್ತಾಯಿದ್ದೀವಿ. ಒಂದು ನರೇಗಾ ಯೋಜನೆ ಅಡಿಯಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ 20 ಲಕ್ಷದ್ದು ಪೂಜೆ, ಮತ್ತು ಅದೇ ನರೇಗಾ ಯೋಜನೆಯಲ್ಲಿ ಬಸವನಪುರ ಗ್ರಾಮದಲ್ಲಿ ನಿರ್ಮಿಸಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಡುಗೆ ಕೋಣೆ 6 ಲಕ್ಷದ್ದು. ಇನ್ನೊಂದು ನರೇಗಾ ಯೋಜನೆಯಲ್ಲಿ ಶೆಟ್ಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಸವನಪುರ ಗ್ರಾಮದಲ್ಲೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಂಪೌಂಡ್ ಕೂಡ. ಇವಿಷ್ಟನ್ನು ಇವತ್ತಲ್ಲಿ ಒಂದು ಉದ್ಘಾಟನೆ, ಒಂದು ಶಂಕುಸ್ಥಾಪನೆ ಮಾಡೋದ್ರ ಮುಖಾಂತರ, ಮತ್ತು ಬೆಳಕವಾಡಿನಲ್ಲಿ ಈ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದಿಂದ ಮಳವಳ್ಳಿ ತಾಲೂಕಿನ ವಿವಿಧ ಭಾಗಗಳಿದೆ. ಅಂದರೆ ಒಂದೇ ಭಾಗ ಬೆಳಕವಾಡಿ ಇಲ್ಲ, ಬೆಳಕವಾಡಿ ಒಂದನ್ನು ನಾನು ಅಧಿಕೃತ ಚಾಲನೆ ಕೊಡ್ತಾ ಇದ್ದೀನಿ. ಒಟ್ಟು ಮಳವಳ್ಳಿ ತಾಲೂಕಿನಲ್ಲಿ 10 ಕೋಟಿ ರೂಪಾಯಿನ ಕಾಮಗಾರಿ ಈ ಒಂದು ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ವತಿಯಿಂದ ನಮ್ಮಲ್ಲಿ ಹೊಸದಾಗಿ
ಮಳವಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ LTAB ಕೇಬಲ್ 11 kV ಕವರ್ಡ್ ವಾಹಕ ಕಾಮಗಾರಿ ಚಾಲನೆಯನ್ನು ಇವತ್ತು ಆ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಇವು ಭಾಳಷ್ಟು ಜನಕ್ಕೆ ಕಣ್ಣಿಲ್ದವ್ರಿಗೆ, ಬಾಯಲ್ಲಿ ಬಂದದ್ದೆಲ್ಲ ಹರಡೋರಿಗೆ ಅಥವಾ ವಿಷಯಾಧಾರಿತವಾಗಿ ಮಾತಾಡೋಂಥ ಯೋಗ್ಯತೆ ಇದ್ದವ್ರಿಗೆ, ಅಭಿವೃದ್ಧಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಸಮರ್ಥರಾಗಿರ್ತಕ್ಕಂಥವ್ರಿಗೆ, ಅವರ ಅವಧಿನಲ್ಲಿ ಹೆದ್ದಾರಿ